ಮಂಡ್ಯ ಮಹಾಜನರಿಗೆ ನಮಸ್ಕಾರ. ಮಂಡ್ಯ ಸಕ್ಕರೆ ನಾರಿನ ಅಕ್ರೆ ಮಹಾಜನರೇ, ಇವತ್ತು ಎನ್ ಡಿ ಎ ಅಭ್ಯರ್ಥಿ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ಮಂಡ್ಯ ಅಭಿಮಾನನ ಎತ್ತು ತೋರಿಸಿದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಮಂಡ್ಯ ಬಗ್ಗೆ ಎಲ್ಲರಿಗೂ ಚರ್ಚೆ ಇತ್ತು. ಇದರಲ್ಲಿ ಕುಮಾರಸ್ವಾಮಿ ಗೆದ್ದು ಬಿ ಜೆ ಪಿಗೆ ಬಲ ಬಂದಿದೆ ಈ ಭಾಗದಲ್ಲಿ. ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಸಂಘದ ಕಾರ್ಯಕರ್ತರು ಎಲ್ಲ ಸೇರಿ, ದಳದ ಕಾರ್ಯಕರ್ತರು ಸೇರಿ ಎಲ್ಲ ಎಫರ್ಟ್ಸ್ ಹಾಕಿ ಇವತ್ತು ಕುಮಾರಸ್ವಾಮಿ ಈ ಲೀಡಿಂದ ಗೆದ್ದಿದ್ದಾರೆ. ನಾನು ಪ್ರತಿಯೊಬ್ಬರ ಕಾರ್ಯಕರ್ತರಿಗೂ, ಎರಡು ಪಕ್ಷದ ಕಾರ್ಯಕರ್ತರೇ ಆಗಲಿ, ನಾಯಕರಾಗಲಿ, ಲೀಡರ್ಗಳು ಆಗಲಿ ಮತ್ತು ಹೆಚ್ಚಿನ ರೀತಿಯಿಂದ ಬಿ ಜೆ ಪಿ ಎಮ್ ಎಲ್ ಎಗಳು ಮತ್ತು ದಳದ ಎಮ್ ಎಲ್ ಎಗಳು ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ನಾವು ಇವತ್ತು ಈ ಭಾಗದಲ್ಲಿ ಏನು ಹಳೆ ಮೈಸೂರು ಭಾಗ ಏನು ಇತ್ತು, ಇವತ್ತು ಮೈಸೂರಾಗಲಿ, ತುಮಕೂರಾಗಲಿ, ಕೋಲಾರ ಆಗಲಿ, ಮಂಡ್ಯ ಆಗಲಿ, ರಾಮನಗರ ಆಗಲಿ ಬಿ ಜೆ ಪಿಗೆ ಒಳ್ಳೆ ಬಹುಮತ ಸಿಕ್ಕಿದೆ. ಮತ್ತು ಜನನಲ್ಲಿ ಏನು ಕಾಂಗ್ರೆಸ್ನವರು ಇವತ್ತುವರೆಗೂ ಬರೀ ನಮ್ಮದೇ ಇಲ್ಲಿ ಆಟ ಇದೆ ಅಂತ ಭಾವಿಸ್ತಾ ಇದ್ರಲ್ಲ, ಇವತ್ತು ಅವ್ರಿಗೆ ಈ ನಾಡಿನ ಜನ, ಈ ಭಾಗದ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಈಗ ಕುಮಾರಸ್ವಾಮಿ ಗೆದ್ದ ಮೇಲೆ ಅವರಿಂದ ವಿನಂತಿ ಏನಂದರೆ, ಮಂಡ್ಯಗೆ ಭಾಳ ನಿಮ್ಮಂಥ ನಾಯಕರದ್ದು ಅವಶ್ಯಕತೆ ಇತ್ತು. ದಯವಿಟ್ಟು ನೀವು ಮಂಡ್ಯ ಜನಕ್ಕೆ ಮತ್ತು ಇವತ್ತುವರೆಗೂ ಇಲ್ಲಿ ಏನು ಅಭ್ಯರ್ಥಿಗಳಿಗೆ ಏನೇ ಆಗಿಲ್ಲ ಅದ್ರ ಮೇಲೆ ಜಾಸ್ತಿ ಗಮನ ಕೊಟ್ಟು ನೀವು ವಿಶೇಷವಾಗಿ ಮಂಡ್ಯ ಮೇಲೆ ಗಮನ ಕೊಡಬೇಕು ಅಂತ ವಿನಂತಿನ ಈ ಮುಖಾಂತರ ನಾನು ಮಾಡ್ತಾಯಿದ್ದೀನಿ. ಇವತ್ತು ಬಿ ಜೆ ಪಿ ಅಧ್ಯಕ್ಷರು ಆಗಲಿ, ಬಿ ಜೆ ಪಿ ನಾಯಕರಾಗಲಿ, ನಮ್ಮ ಎಮ್ ಎಲ್ ಎಗಳು ಆಗಿದ್ರಿ, ಅವರು ಹಾಕಿರೋ ಕಷ್ಟಕ್ಕೆ ಮತ್ತು ಎಫರ್ಟ್ಗೆ ಇವತ್ತು ಕುಮಾರಸ್ವಾಮಿಗೆ ಎಲ್ಲೋ ಆಗಿದೆ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.